ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3-4-2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ಹೊಸ ವೃಕ್ಷವು ಬಹಳ ಮಧುರವಾಗಿದೆ. ಈ ಮಧುರ ವೃಕ್ಷಕ್ಕೆ ಕೀಟಗಳು ಬೀಳುತ್ತವೆ. ಕೀಟಗಳನ್ನು ಸಮಾಪ್ತಿ ಮಾಡುವ ಕೀಟನಾಶಕವು ಮನ್ಮನಾಭವಾಗಿದೆ. ಪ್ರಶ್ನೆ: ಪಾಸ್ವಿತ್ ಆನರ್ ವಿದ್ಯಾರ್ಥಿಗಳ ಚಿಹ್ನೆಗಳೇನು? ಪಾಸ್ವಿತ್ ಆನರ್ ಆಗುವಂಥ ವಿದ್ಯಾರ್ಥಿಗಳ ಚಿಹ್ನೆಗಳೇನು? ಉತ್ತರ: ಅವರು ಕೇವಲ ಒಂದು ಸಬ್ಜೆಕ್ಟ್ನಲ್ಲೇ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಸಂಪೂರ್ಣ ಗಮನವಿಡುತ್ತಾರೆ. ಸ್ಥೂಲ ಸೇವೆ ವಿಷಯವೂ ಒಳ್ಳೆಯದೇ ಆಗಿದೆ. ಅನೇಕರಿಗೆ ಸುಖ ಸಿಗುತ್ತದೆ. ಇದರಿಂದಲೇ ಅಂಕಗಳು ಜಮಾ ಆಗುತ್ತವೆ. ಆದರೆ ಜೊತೆಗೆ ಜ್ಞಾನವೂ ಬೇಕು ಮತ್ತು ನಡವಳಿಕೆಯೂ ಬೇಕು. ದೈವಿ ಗುಣಗಳ ಮೇಲೆ ಪೂರ್ಣ ಗಮನವಿರಲಿ. ಜ್ಞಾನ ಯೋಗವು ಸಂಪೂರ್ಣವಾಗಿದ್ದಾಗಲೇ ಪಾಸ್ವಿತ್ ಆನರ್ ಗೌರವಾನ್ವಿತ ತೇರ್ಗಡೆಯಾಗಲು ಸಾಧ್ಯ. ಗೀತೆ: ಅವರು ನಮ್ಮನ್ನು ಅಗಲುವುದಿಲ್ಲ. ಓಂ ಶಾಂತಿ. ಮಕ್ಕಳು, ಏನು ಕೇಳಿದಿರಿ? ಮಕ್ಕಳಿಗೆ ಯಾರೊಂದಿಗೆ ಮನಸ್ಸಾಗಿದೆ? ಮಾರ್ಗದರ್ಶಕನೊಂದಿಗೆ. ಮಾರ್ಗದರ್ಶಕನು ಏನೇನು ತೋರಿಸುತ್ತಾರೆ? ಸ್ವರ್ಗಕ್ಕೆ ಹೋಗುವ ಬಾಗಿಲನ್ನು ತೋರಿಸುತ್ತಾರೆ. ಮಕ್ಕಳಿಗೆ ಹೆಸರನ್ನು ಕೊಟ್ಟಿದ್ದಾರೆ, ಗೇಟ್ ವೇ ಟು ಫೇನ್. ಸ್ವರ್ಗದ ಬಾಗಿಲು ಯಾವಾಗ ತೆರೆಯುತ್ತದೆ? ಈಗಂತೂ ನರಕವಾಗಿದೆ ಅಲ್ವೇ? ಸ್ವರ್ಗದ ಬಾಗಿಲನ್ನು ಯಾರು ತೆರೆಯುತ್ತಾರೆ ಮತ್ತು ಯಾವಾಗ? ಇದನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ನಿಮಗೆ ಸದಾ ಖುಷಿ ಇರುತ್ತದೆ. ಸ್ವರ್ಗದಲ್ಲಿ ಹೋಗುವ ಮಾರ್ಗವನ್ನು ನೀವು ತಿಳಿದುಕೊಂಡಿದ್ದೀರಿ. ಮೇಳ ಪ್ರದರ್ಶನಿಯ ಮೂಲಕ ನೀವು ಇದನ್ನು ತೋರಿಸುತ್ತೀರಿ. ಮೂಲತಃ ಮನುಷ್ಯರು ಸ್ವರ್ಗದ ದ್ವಾರಕ್ಕೆ ಹೇಗೆ ಹೋಗುವುದೆಂಬುದನ್ನು ನೀವು ತೋರಿಸುತ್ತೀರಿ. ನೀವು ಬಹಳಷ್ಟು ಚಿತ್ರಗಳನ್ನು ಮಾಡಿದ್ದೀರಿ. ತಂದೆಯವರು ಹೇಳುತ್ತಾರೆ, ಇವೆಲ್ಲ ಚಿತ್ರಗಳಲ್ಲಿ ಇಂಥ ಯಾವ ಚಿತ್ರವಿದೆ? ಯಾವುದರಿಂದ ಇದು ಸ್ವರ್ಗದಲ್ಲಿ ಹೋಗುವ ದ್ವಾರವಾಗಿದೆ ಎಂದು ನಾವು ಯಾರಿಗೆ ಬೇಕಾದರೂ ತಿಳಿಸುವಂತಿರಬೇಕು. ಗೋಲದ ಚಿತ್ರದಲ್ಲಿ ಸ್ವರ್ಗದಲ್ಲಿ ಹೋಗುವ ದ್ವಾರವೂ ಸಿಗುತ್ತದೆ. ಇದೇ ಸರಿಯಾಗಿದೆ. ಮೇಲೆ ನರಕದ ಬಾಗಿಲಿದೆ, ಈ ಕಡೆ ಸ್ವರ್ಗದ ದ್ವಾರವಿದೆ. ಸಂಪೂರ್ಣ ಸ್ಪಷ್ಟವಾಗಿದೆ. ಇಲ್ಲಿಂದ ಎಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಓಡುತ್ತಾರೆ ಮತ್ತೆ ಸ್ವರ್ಗದಲ್ಲಿ ಬರುತ್ತಾರೆ. ಇದು ದ್ವಾರವಾಗಿದೆ. ಇಡೀ ಚಕ್ರಕ್ಕೂ ದ್ವಾರವೆಂದು ಹೇಳುವುದಿಲ್ಲ. ಮೇಲೆ ಎಲ್ಲಿ ಸಂಗಮವೆಂದು ತೋರಿಸಿದ್ದಾರೆಯೋ ಅದು ಪೂರ್ಣ ದ್ವಾರವಾಗಿದೆ. ಆದ್ದರಿಂದ ಆತ್ಮಗಳು ಹೊರಗೆ ಹೋಗುತ್ತಾರೆ ಮತ್ತೆ ಹೊಸ ಪ್ರಪಂಚದಲ್ಲಿ ಬರುತ್ತಾರೆ. ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರುತ್ತಾರೆ. ಇದು ನರಕ, ಇದು ಸ್ವರ್ಗವೆಂದು ಅದರಲ್ಲಿ ಮುಳ್ಳು ತೋರಿಸುತ್ತದೆ. ಎಲ್ಲದಕ್ಕಿಂತ ಒಳ್ಳೆಯ ಬಹಳ ಸುಂದರವಾಗಿ ತಿಳಿಸಿಕೊಡುವ ಚಿತ್ರವು ಇದಾಗಿದೆ, ಗೇಟ್ ವೇಟ್ ಹೆವೆನ್. ಇದು ಸಂಪೂರ್ಣ ಸ್ಪಷ್ಟವಾಗಿದೆ. ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿದೆ. ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ ಅಲ್ಲವೇ? ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ ಆಗುತ್ತಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಸುಖಧಾಮದಲ್ಲಿ ಹೋಗುತ್ತೇವೆ. ಆಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಬರುತ್ತಾರೆ. ದ್ವಾರವಂತೂ ಬಹಳ ಸ್ಪಷ್ಟವಾಗಿದೆ. ಈ ಗೋಳವೇ ಮುಖ್ಯ ಚಿತ್ರವಾಗಿದೆ. ಇದರಲ್ಲಿ ನರಕದ ದ್ವಾರ, ಸ್ವರ್ಗದ ದ್ವಾರವನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಸ್ವರ್ಗದ ದ್ವಾರದಲ್ಲಿ ಕಲ್ಪದ ಹಿಂದೆ ಯಾರು ಹೋಗಿದ್ದರೋ ಅವರೇ ಹೋಗುತ್ತಾರೆ. ಉಳಿದವರೆಲ್ಲರೂ ಶಾಂತಿಯ ದ್ವಾರದಲ್ಲಿ ಹೋಗುತ್ತಾರೆ. ನರಕದ ದ್ವಾರವು ಮುಚ್ಚಲ್ಪಟ್ಟು ಶಾಂತಿ ಮತ್ತು ಸುಖದ ದ್ವಾರವು ತೆರೆಯುತ್ತದೆ. ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರವು ಇದಾಗಿದೆ. ತಂದೆಯು ಯಾವಾಗಲೂ ಹೇಳುತ್ತಾರೆ, ತ್ರಿಮೂರ್ತಿ ಗೋಲ ಮತ್ತು ಈ ಚಕ್ರದ ಚಿತ್ರವು ಬಹಳ ಚೆನ್ನಾಗಿವೆ. ಯಾರೇ ಬಂದರೂ ಅವರಿಗೆ ಮೊದಲು ಈ ಚಿತ್ರದ ಮೇಲೆ ತೋರಿಸಿ, ಇದು ಸ್ವರ್ಗದಲ್ಲಿ ಹೋಗುವ ಮಾರ್ಗವಾಗಿದೆ, ಇದು ನರಕ, ಇದು ಸ್ವರ್ಗ. ಈಗ ನರಕದ ವಿನಾಶವಾಗುತ್ತದೆ, ಮುಕ್ತಿಯ ದ್ವಾರವು ತೆರೆಯುತ್ತದೆ. ಈ ಸಮಯದಲ್ಲಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಹೋಗುತ್ತಾರೆ.
ಎಷ್ಟು ಸಹಜವಾದ ಮಾತಾಗಿದೆ. ಎಲ್ಲರೂ ಸ್ವರ್ಗದ ದಾರದಲ್ಲಿ ಹೋಗೋದಿಲ್ಲ. ಅಲ್ಲಂತೂ ಈ ದೇವಿ ದೇವತೆಗಳ ರಾಜ್ಯವೇ ಇತ್ತು. ನಿಮ್ಮ ಬುದ್ಧಿಯಲ್ಲಿದೆ, ನಾವು ಸ್ವರ್ಗದ ದಾರದಲ್ಲಿ ಹೋಗಲು ಈಗ ಯೋಗ್ಯರಾಗಿದ್ದೇವೆ. ಎಷ್ಟು ಓದುತ್ತೀರಿ, ಬರೆಯುತ್ತೀರೋ ಅಷ್ಟು ನಂಬರ್ ಆಗುತ್ತೀರಿ. ಓಡಾಡಿ ತಿರುಗಾಡಿಕೊಂಡಿದ್ದರೆ ಹಾಳಾಗುತ್ತೀರಿ. ಎಲ್ಲಕ್ಕಿಂತ ಒಳ್ಳೆಯದು ಈ ಗೋಲ ಚಿತ್ರವಾಗಿದೆ. ಬುದ್ಧಿಯಿಂದ ತಿಳಿದುಕೊಳ್ಳಬಹುದು. ಒಂದು ಬಾರಿ ಈ ಚಿತ್ರವನ್ನು ನೋಡಿದರೆ ಮತ್ತೆ ಬುದ್ಧಿ ಕೆಲಸ ಕೊಡಬೇಕಾಗಿದೆ. ನೀವು ಮಕ್ಕಳಿಗೆ ಇಡೀ ದಿನ ಈ ವಿಚಾರಗಳು ನಡೆಯಬೇಕು. ಇಂಥ ಯಾವ ಮುಖ್ಯ ಚಿತ್ರವಿರಬೇಕು. ಆದ್ದರಿಂದ ನಾವು ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುವಂತಿರಬೇಕು. ಗೇಟ್ ವೇ ಟು ಹೆವೆನ್, ಈ ಆಂಗ್ಲ ಶಬ್ದವು ಬಹಳ ಚೆನ್ನಾಗಿದೆ. ಈಗಂತೂ ಅನೇಕ ಭಾಷೆಗಳು ಆಗಿಬಿಟ್ಟಿವೆ. ಹಿಂದಿ ಶಬ್ದವು ಹಿಂದೂಸ್ತಾನ್ ಎಂಬುದರಿಂದ ಬಂದಿದೆ. ಹಿಂದೂಸ್ತಾನ್ ಶಬ್ದವು ಸರಿಯಿಲ್ಲ. ಇದರ ಮೂಲ ಹೆಸರು ಭಾರತವೆಂದಾಗಿದೆ. ಭಾರತ ಖಂಡವೆಂದು ಹೇಳುತ್ತಾರೆ. ಈ ಗಲ್ಲಿಗಳ ಹೆಸರು ಬದಲಾಗುತ್ತದೆ, ಆದರೆ ಖಂಡಗಳ ಹೆಸರು ಬದಲಾಗುತ್ತದೆ. ಮಹಾಭಾರತ ಎಂಬ ಶಬ್ದವಿದೆಯಲ್ಲವೇ, ಎಲ್ಲದರಲ್ಲಿಯೂ ಮಹಾಭಾರತವೇ ನೆನಪು ಬರುತ್ತದೆ. ಭಾರತ ನನ್ನ ದೇಶವೆಂದು ಹಾಡುತ್ತಾರೆ. ಹಿಂದೂ ಧರ್ಮವೆಂದು ಹೇಳುವುದರಿಂದ ಭಾಷೆಯನ್ನು ಹಿಂದಿ ಎಂದು ಇಟ್ಟು ಬಿಟ್ಟಿದ್ದಾರೆ. ಇದು ಸರಿಯಿಲ್ಲ. ಸತ್ಯಯುಗದಲ್ಲಿ ಎಲ್ಲವೂ ಸತ್ಯವಾಗಿರುತ್ತದೆ. ಸತ್ಯವನ್ನು ಧರಿಸುವುದು, ಸತ್ಯವನ್ನು ತಿನ್ನುವುದು, ಸತ್ಯವನ್ನು ಹೇಳುವುದು ಎಲ್ಲವೂ ಸತ್ಯವಾಗಿರುತ್ತದೆ. ಇಲ್ಲಿ ಎಲ್ಲವೂ ಅಸತ್ಯವಾಗಿರುತ್ತದೆ. ಈಗ ಈ ಗೇಟ್ ವೇ ಟು ಹೆವೆನ್ ಶಬ್ದವು ಬಹಳ ಚೆನ್ನಾಗಿದೆ. ನಡೆಯಿರಿ, ನಾವು ನಿಮಗೆ ಸ್ವರ್ಗಕ್ಕೆ ಹೋಗುವ ದಾರವನ್ನು ತಿಳಿಸುತ್ತೇವೆ. ಈಗಂತೂ ಎಷ್ಟೊಂದು ಭಾಷೆಗಳಾಗಿಬಿಟ್ಟಿದೆ. ತಂದೆಯು ನಿಮಗೆ ಮಕ್ಕಳಿಗೆ ಸದ್ಗತಿ ಶ್ರೇಷ್ಠ ಮತವನ್ನು ಕೊಡುತ್ತಾರೆ. ತಂದೆ ಮತಕ್ಕಾಗಿ ಗಾಯನವಿದೆ. ಭಗವಂತನ ಗತಿ ಮತವು ಭಿನ್ನವಾಗಿದೆ ಎಂದು ತಂದೆಯು ಮಕ್ಕಳಿಗೆ ಎಷ್ಟು ಸಹಜವಾದ ಮತವನ್ನು ಕೊಡುತ್ತಾರೆ. ಭಗವಂತನ ಶ್ರೀಮತಾನುಸಾರವೇ ನೀವು ನಡೆಯಬೇಕಾಗಿದೆ. ವೃದ್ಧರ ಮತದಂತೆ ನಡೆದು ವೈದ್ಯರಾಗುತ್ತಾರೆ. ಭಗವಂತನ ಮತದಂತೆ ಭಗವಾನ್ ಭಗವತಿಯಾಗಿರ್ತಾರೆ. ಇದು ಭಗವಾನ್ ವಾಚ್ಯವಾಗಿದೆ. ಆದ್ದರಿಂದ ತಂದೆಯು ತಿಳಿಸಿದ್ದಾರೆ, ಮೊದಲಿಗೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬ ಮಾತನ್ನು ಸಿದ್ಧ ಮಾಡಿ. ಸ್ವರ್ಗದ ಮಾಲೀಕರು ಅವಶ್ಯವಾಗಿ ಭಗವಾನ್ ಭಗವತಿ ಅಂದರೆ ಲಕ್ಷ್ಮೀನಾರಾಯಣ ಆದರು. ಬ್ರಹ್ಮ ತತ್ವದಲ್ಲಂತೂ ಏನೂ ಇಲ್ಲ. ಇಲ್ಲೇ ಸ್ವರ್ಗ, ಇಲ್ಲೇ ನರಕವಾಗಿರುತ್ತದೆ. ಸ್ವರ್ಗ ನರಕವೆರಡೂ ಭಿನ್ನವಾಗಿದೆ. ಮನುಷ್ಯರ ಬುದ್ಧಿಯು ಸಂಪೂರ್ಣ ತಮೋಪ್ರಧಾನವಾಗಿಬಿಟ್ಟಿದೆ. ಏನೇನೂ ತಿಳಿದುಕೊಂಡಿಲ್ಲ. ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಕಲಿಯುಗಕ್ಕೆ ಇನ್ನೂ 40,000 ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಇಷ್ಟು ಗುಣವಂತರನ್ನಾಗಿ ಮಾಡುತ್ತಾರೆ. ಮುಖ್ಯವಾಗಿ ಇದೇ ಚಿಂತೆಯನ್ನಿಟ್ಟುಕೊಳ್ಳಬೇಕು, ನಾವು ಹೇಗೆ ಸದೋಪ್ರಧಾನರಾಗುವುದು. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನೇ ನೆನಪು ಮಾಡಿ ನಡೆದಾಡುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಬುದ್ಧಿಯಲ್ಲಿದು ನೆನಪಿರಲಿ. ಪ್ರಿಯತಮ ಪ್ರಿಯತಮಿಯರು ಕರ್ಮವನ್ನು ಮಾಡುತ್ತಲ್ಲವೇ, ಭಕ್ತಿಯಲ್ಲಿಯೂ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಬುದ್ಧಿಯಲ್ಲಿ ಅವರ ನೆನಪಿರುತ್ತದೆ. ನಾವು ಮಾಡುವುದಕ್ಕಾಗಿ ಮಾಲೆಯನ್ನು ಜಪಿಸುತ್ತಾರೆ. ತಂದೆಯೂ ಸಹ ಪದೇ ಪದೇ ತಿಳಿಸುತ್ತಾರೆ, ತಂದೆಯಾದ ನನ್ನ ನೆನಪು ಮಾಡಿ. ಆದರೆ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತೀರೆಂದರೆ ಮತ್ತೆ ಯಾರನ್ನು ನೆನಪು ಮಾಡುತ್ತೀರಿ? ನೀವು ಎಷ್ಟೊಂದು ನಾಸ್ತಿಕರಾಗಿ ಬಿಟ್ಟಿದ್ದೀರಿ. ತಂದೆಯನ್ನೇ ಅರಿತುಕೊಂಡಿಲ್ಲ. ಓ ಭಗವಂತನೇ ಎಂದು ತಿಳುತ್ತೀರಿ, ಆದರೆ ಅವರು ಯಾರೆಂಬುದನ್ನು ತಿಳಿದುಕೊಂಡಿಲ್ಲ. ಓ ಗಾಡ್ ಫಾದರ್ ಎಂದು ಆತ್ಮ ಹೇಳುತ್ತದೆ, ಆದರೆ ಆತ್ಮವೆಂದರೇನು? ಆತ್ಮ ಬೇರೆಯಾಗಿದೆ. ಅವರಿಗೆ ಪರಮ ಆತ್ಮ ಅರ್ಥಾತ್ ಸುಪ್ರೀಂ ಎಂದು ಹೇಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಸುಪ್ರೀಂ ಸೋಲ್ ಪರಮಾತ್ಮನಾಗಿದ್ದಾರೆ.
ಆತ್ಮದ ಜ್ಞಾನ ಇರುವಂತ ಮನುಷ್ಯರು ಒಬ್ಬರೂ ಇಲ್ಲ. ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರವಾಗಿದೆ. ಎರಡೂ ವಸ್ತುಗಳಿದೆಯಲ್ಲವೇ? ಈ ಶರೀರವು ಪಂಚತತ್ವಗಳಿಂದಾಗಿದೆ. ಆತ್ಮವಂತೂ ಒಂದು ಅವಿನಾಶಿ ಬಿಂದು ಆಗಿದೆ. ಅದು ಯಾವುದರಿಂದ ಆಗಿರಬಹುದು? ಇಷ್ಟು ಚಿಕ್ಕ ಬಿಂದು ಆಗಿದೆ. ಸಾಧು ಸಂತ ಮೊದಲಾದವರು ಯಾರೂ ಇದನ್ನು ತಿಳಿದುಕೊಂಡಿಲ್ಲ. ಈ ಬ್ರಹ್ಮಾರವರಂತೂ ಬಹಳ ಮಂದಿ ಗುರುಗಳನ್ನು ಮಾಡಿಕೊಂಡರು, ಆದರೆ ಯಾರೂ ಸಹ ಇದನ್ನು ತಿಳಿಸಲಿಲ್ಲ. ಆತ್ಮವೆಂದರೇನು? ಪರಮಾತ್ಮ, ಪರಂಪಿತ ಪರಮಾತ್ಮ ಯಾರು? ಕೇವಲ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲವೆಂದಲ್ಲ, ಆತ್ಮವನ್ನು ಸಹ ತಿಳಿದುಕೊಂಡಿಲ್ಲ. ಆತ್ಮವನ್ನು ಅರಿತುಕೊಂಡರೆ ಪರಮಾತ್ಮನ ತಕ್ಷಣ ಅರಿತುಕೊಳ್ಳುವರು. ಮಗು ತನ್ನನ್ನು ಅರಿತುಕೊಂಡು ತನ್ನ ತಂದೆಯನ್ನು ಅರಿತುಕೊಳ್ಳದಿದ್ದರೆ ನಡೆಯುವುದಾದ್ರೆ ಹೀಗೆ? ನೀವಂತೂ ಈಗ ಆತ್ಮವೆಂದರೇನು, ಅದು ಎಲ್ಲಿರುತ್ತದೆ ಎಂಬುದೆಲ್ಲವನ್ನು ತಿಳಿದುಕೊಂಡಿದ್ದೀವಿ. ವೈದ್ಯರು ಇಷ್ಟನ್ನು ಮಾತ್ರ ತಿಳಿದುಕೊಳ್ಳುತ್ತಾರೆ. ಅದು ಸೂಕ್ಷ್ಮವಾಗಿದೆ, ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಮತ್ತು ಗಾಜಿನಲ್ಲಿ ಅದನ್ನು ಬಂಧಿಸಲ್ಪಡುವುದರಿಂದ ನೋಡಲು ಸಾಧ್ಯವೇ? ಪ್ರಪಂಚದಲ್ಲಿ ನೀವು ಜ್ಞಾನವನ್ನು ಯಾರಿಗೂ ಇಲ್ಲ. ಪ್ರಪಂಚದಲ್ಲಿ ನಿಮ್ಮ ಜ್ಞಾನವು ಯಾರಿಗೂ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ ಆತ್ಮ ಬಿಂದು ಆಗಿದೆ, ಪರಮಾತ್ಮನ ಬಿಂದು ಆಗಿದ್ದಾರೆ. ಆದರೆ ನಾಮಾತ್ಮಗಳು ಪತಿತರಿಂದ ಪಾವನರಿಂದ ಪತಿತರಾಗುತ್ತೇವೆ. ಸತ್ಯಯುಗದಲ್ಲಿ ಪತಿತ ಆತ್ಮದಿರುವುದಿಲ್ಲ. ಅಲ್ಲಿಂದ ಎಲ್ಲರೂ ಪಾವನರೇ ಬರುತ್ತಾರೆ, ನಂತರ ಪತಿತರಾಗುತ್ತಾರೆ. ತಂದೆಯು ಬಂದು ಪುನಃ ಪಾವನರನ್ನಾಗಿ ಮಾಡುತ್ತಾರೆ. ಇದು ಬಹಳ ಸಹಜಕ್ಕಿಂತ ಸಹಜವಾಗಿದೆ, ಸಹಜ ಮಾತಾಗಿದೆ. ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು 84 ಜನ್ಮಗಳನ್ನು ಸುತ್ತಿ ಈಗ ತಮೋಪ್ರಧಾನರಾಗಿ ಬಿಟ್ಟಿದ್ದೇವೆ. ನಾವೇ 84 ಜನ್ಮಗಳನ್ನು ಪಡೆಯುತ್ತೇವೆ. ಇದು ಒಬ್ಬರ ಮಾತಲ್ಲ. ನಾನು ಇವರಿಗೆ ಬ್ರಹ್ಮಾರೂಢಿ ತಿಳಿಸುತ್ತೇನೆ, ನೀವು ಕೇಳಿಸಿಕೊಳ್ಳುತ್ತೀರಿ. ನಾನು ಇವರಲ್ಲಿ ಪ್ರವೇಶ ಮಾಡಿ ತಿಳಿಸಿಕೊಡುತ್ತೇನೆ. ಇದು ರಥವಾಗಿದೆ. ತಂದೆಯು ತಿಳಿಸಿದ್ದಾರೆ, ಗೇಟ್ ವೇ ಟು ಹೆವೆನ್ ಎಂದು ಹೆಸರಿಡಬೇಕು. ಇದರಲ್ಲೂ ತಿಳಿಸಬೇಕು. ಸತ್ಯಯುಗದಲ್ಲಿ ಯಾವ ದೇವಿ ದೇವತಾ ಧರ್ಮ ಇತ್ತೋ ಅದು ಪ್ರಾಯಲೋಪವಾಗಿದೆ, ಯಾರಿಗೂ ತಿಳಿದಿಲ್ಲ. ಕ್ರಿಶ್ಚಿಯನ್ನರು ಸಹ ಮೊದಲು ಸತೋಪ್ರಧಾನರಾಗಿದ್ದರು, ನಂತರ ಪುನರ್ಜನ್ಮ ತೆಗೆದುಕೊಳ್ತಾ ತಮೋಪ್ರಧಾನರಾಗುತ್ತಾರೆ. ವೃಕ್ಷವಶ್ಯವಾಗಿ ಹಳೆಯದಾಗುತ್ತದೆ. ಇದು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ. ವೃಕ್ಷದ ಲೆಕ್ಕದಿಂದ ಮತ್ತೆಲ್ಲ ಧರ್ಮದವರು ಕೊನೆಯಲ್ಲಿ ಬರುತ್ತಾರೆ. ಈ ನಾಟಕವು ಮಾಡಲ್ಪಟ್ಟಿದೆ. ಯಾರಿಗಾದರೂ ಆಕಸ್ಮಿಕವಾಗಿ ಸತ್ಯಯುಗದಲ್ಲಿ ಬರುವ ಅವಕಾಶವು ಸಿಕ್ಕಿಬಿಟ್ಟಿತೆಂದಲ್ಲ, ಇದು ಅನಾದಿ ಆಟವು ಮಾಡಲ್ಪಟ್ಟಿದೆ. ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ಪ್ರಾಚೀನ ದೇವಿ ದೇವತಾ ಧರ್ಮವಿತ್ತು. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಸ್ವರ್ಗದಲ್ಲಿ ಹೋಗುತ್ತಿದ್ದೇವೆ, ನಾವು ತಮೋಪ್ರಧಾನರಾಗಿದ್ದೇವೆ ಅಂದ ಮೇಲೆ ಮನೆಗೆ ಹೇಗೆ ಹೋಗುತ್ತೇವೆ, ಸ್ವರ್ಗಕ್ಕೆ ಹೇಗೆ ಹೋಗುತ್ತೇವೆಂದು ಆತ್ಮ ಹೇಳುತ್ತದೆ. ಅದಕ್ಕಾಗಿ ತಂದೆಯು ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನೇ ಪತಿತ ಪಾವನೆಂದು ಹೇಳುತ್ತಾರೆ. ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಭಗವಾನ್ ವಾಚವು ಬರೆಯಲ್ಪಟ್ಟಿದೆ, ಕ್ರಿಸ್ತನಿಗೆ 3000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಂಬುದನ್ನೇ ಎಲ್ಲರೂ ಹೇಳುತ್ತಿರುತ್ತಾರೆ. ಆದರೆ ಹೇಗಾಯಿತು ಮತ್ತು ಎಲ್ಲಿ ಹೋಯಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವಂತೂ ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಮೊದಲು ಇವೆಲ್ಲ ಮಾತುಗಳು ತಿಳಿದಿರಲಿಲ್ಲ. ಆತ್ಮವೇ ಒಳ್ಳೆಯದು ಮತ್ತು ಕೆಟ್ಟದ್ದು ಆಗುತ್ತದೆ ಎಂಬುದನ್ನು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ, ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯು ಎಲ್ಲ ಪ್ರಿಯತಮನಾಗಿದ್ದಾರೆ, ಎಲ್ಲರೂ ಪ್ರಿಯತಮೆಯರಾಗಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಆ ಪ್ರಿಯತಮೆಯನ್ನು ಬಂದಿದ್ದಾರೆ, ಬಹಳ ಮಧುರ ಪ್ರಿಯತಮನಾಗಿದ್ದಾರೆ. ಇಲ್ಲದೆ ಹೋದರೆ ಎಲ್ಲರೂ ಅವರನ್ನು ಏಕೆ ನೆನಪು ಮಾಡುತ್ತಾರೆ? ಬಾಯಿಂದ ಪರಮಾತ್ಮನ ಹೆಸರು ಬರದೇ ಇರುವಂಥ ಮನುಷ್ಯರು ಯಾರೂ ಇಲ್ಲ. ಕೇವಲ ಅವರನ್ನು ಅರಿತುಕೊಂಡಿಲ್ಲ. ನಿಮಗೆ ತಿಳಿದಿದೆ, ಆತ್ಮವು ಅಶರೀರಿಯಾಗಿದೆ. ಆತ್ಮಗಳಿಗೂ ಪೂಜೆ ನಡೆಯುತ್ತಿರುತ್ತದಲ್ಲವೇ? ನಾವೇ ಪೂಜ್ಯರಾಗಿದ್ದೆವು, ಮತ್ತೆ ನಮ್ಮದೇ ಆತ್ಮಕ್ಕೆ
ಪೂಜಿಸತೊಡಗಿದೆವು. ಭಲೆ ಇಂದಿನ ಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನ್ಮ ತೆಗೆದುಕೊಂಡಿರಬಹುದು. ಶ್ರೀನಾಥನ ನೈವೇದ್ಯವನ್ನು ಇಡುತ್ತಾರೆ, ಆದರೆ ತಿನ್ನುವುದಂತೂ ಪೂಜಾರಿಗಳೇ. ಇದೆಲ್ಲವನ್ನು ಭಕ್ತಿ ಮಾರ್ಗದಾಗಿದೆ. ನೀವು ಮಕ್ಕಳು ತಿಳಿಸಬೇಕಾಗಿದೆ, ಸ್ವರ್ಗದ ಬಾಗಿಲನ್ನು ತೆರೆಯುವರು ತಂದೆಯಾಗಿದ್ದಾರೆ. ಆದರೆ ಹೇಗೆ ತೆರೆಯಬಹುದೆಂಬುದನ್ನು ತಿಳಿಸುವುದು ಹೇಗೆ? ಭಗವಾನ್ ವಾಚ್ ಇದೆ ಎಂದರೆ ಅವಶ್ಯವಾಗಿ ಭಗವಂತನು ಶರೀರದ ಮೂಲಕ ಮಾತನಾಡಿರಬೇಕಲ್ಲವೇ? ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ, ಕೇಳುತ್ತದೆ, ಬೀಜ ಮತ್ತು ವೃಕ್ಷವಾಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ಹೊಸ ವೃಕ್ಷವಾಗಿದೆ, ನಿಧಾನವಾಗಿ ವೃದ್ಧಿ ಹೊಂದುತ್ತದೆ. ನಿಮ್ಮ ಈ ಹೊಸ ವೃಕ್ಷಕ್ಕೆ ಬಹಳ ಕೀಟಗಳು ಬೀಳುತ್ತದೆ, ಏಕೆಂದರೆ ಈ ಹೊಸ ವೃಕ್ಷವು ಬಹಳ ಮಧುರವಾಗಿದೆ. ಮಧುರ ವೃಕ್ಷಕ್ಕೆ ಕೀಟಗಳು ಅಥವಾ ಏನಾದರೂ ಒಂದು ತಗುಲುತ್ತದೆ, ಮತ್ತೆ ಅದಕ್ಕೆ ಕೀಟನಾಶಕವನ್ನು ಸಿಂಪಡಿಸುತ್ತಾರೆ. ತಂದೆಯೂ ಸಹ ಮನ್ಮನಾಭವ ಒಳ್ಳೆಯ ಕೀಟನಾಶಕವನ್ನು ಕೊಡುತ್ತಿದ್ದಾರೆ. ಮನ್ಮನಾಭವ ಆಗದೇ ಇರುವುದರಿಂದ ಕೀಟಗಳು ತಿಂದು ಬಿಡುತ್ತವೆ. ಕೀಟಗಳು ಹಿಡಿದಿರುವ ವಸ್ತು ಯಾವ ಕೆಲಸಕ್ಕೆ ಬರುತ್ತದೆ ಅದನ್ನು ಎಸೆಯುತ್ತಾರೆ. ವ್ಯತ್ಯಾಸವಿದೆಯಲ್ಲವೇ? ಮಧುರ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಮಕ್ಕಳೇ, ಬಹಳ ಮಧುರಾತಿ ಮಧುರ, ಯಾರೊಂದಿಗೆ ಉಪನೀರಾಗಬೇಡಿ, ಕ್ಷೀರಖಂಡವಾಗಿರಿ. ಸತ್ಯಯುಗದಲ್ಲಿ ಹುಲಿ ಮೇಕೆಯೂ ಸಹ ಕ್ಷೀರಖಂಡವಾಗಿರುತ್ತದೆ. ಆದ್ದರಿಂದ ಮಕ್ಕಳೂ ಸಹ ಕ್ಷೀರಖಂಡವಾಗಿರಬೇಕು. ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನು ಮಾಡುತ್ತಾರೆ, ಅನುತ್ತೀರ್ಣರಾಗಿ ಬಿಡುತ್ತಾರೆ. ಶಿಕ್ಷಕರಂತೂ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಓದಿಸುತ್ತಾರೆ, ಎಲ್ಲರಿಗೂ ಓದಿಸುತ್ತಾರೆ. ಅಂಥವರನ್ನು ನೀವು ನೋಡುತ್ತೀರಿ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಯಾರು ಯಾವ ಸಬ್ಜೆಕ್ಟ್ನಲ್ಲಿ ಬುದ್ಧಿವಂತರಿದ್ದಾರೆಂದು ತಿಳಿದುಕೊಳ್ಳಬಹುದು. ಇಲ್ಲಿಯೂ ಹಾಗೆ ಸ್ಥೂಲ ಸೇವೆ ಸಬ್ಜೆಕ್ಟ್ ಇದೆಯಲ್ಲವೇ? ಹೇಗೆ ಭಂಡಾರೆಯ ಸೇವೆಯಿಂದ ಅನೇಕರಿಗೆ ಸುಖ ಸಿಗುತ್ತದೆ, ಎಲ್ಲರೂ ಎಷ್ಟೊಂದು ನೆನಪು ಮಾಡುತ್ತಾರೆ. ಇದನ್ನು ಸರಿಯಾಗಿ ಈ ಸಬ್ಜೆಕ್ಟ್ನಿಂದಲೂ ಅಂಕಗಳು ಸಿಗುತ್ತವೆ. ಆದರೆ ಪಾಶ್ವಿತಾನರಾಗಲು ಕೇವಲ ಒಂದು ಸಬ್ಜೆಕ್ಟ್ನಲ್ಲಿ ಅಲ್ಲ, ಎಲ್ಲ ಸಬ್ಜೆಕ್ಟ್ನಲ್ಲಿ ಪೂರ್ಣ ಗಮನ ಕೊಡಬೇಕಾಗಿದೆ. ಜ್ಞಾನವೂ ಬೇಕು, ನಡವಳಿಕೆಯೂ ಬೇಕು, ದೈವಿ ಗುಣಗಳು ಇರಬೇಕು. ಗಮನವಿಡುವುದು ಒಳ್ಳೆಯದಾಗಿದೆ. ಯಾರೇ ಭಂಡಾರೆಯ ಬಳಿ ಬಂದರೂ ಸಹ ಅವರಿಗೆ ಹೇಳಿ, ಮನ್ಮನಾಭವ ಶಿವತಂದೆಯ ನೆನಪು ಮಾಡಿದರೆ ಈ ಕರ್ಮಗಳು ನಾಶವಾಗುತ್ತವೆ ಮತ್ತು ನೀವು ಸ್ವರ್ಗದ ಮಾಲೀಕರಾಗಿ ಬಿಡುತ್ತೀರಿ. ತಂದೆಯ ನೆನಪು ಮಾಡುತ್ತಾ ಅನ್ಯರಿಗೆ ಪರಿಚಯವನ್ನು ಕೊಡುತ್ತಾ ಇರಿ. ಜ್ಞಾನ ಮತ್ತು ಯೋಗವಿರಬೇಕು. ಬಹಳ ಸಹಜವಾಗಿದೆ. ಮುಖ್ಯವಾದ ಮಾತೇ ಇದಾಗಿದೆ. ಅಂದರೆ ಗುರುಗಳಾಗಬೇಕು. ಪ್ರದರ್ಶನಿಯಲ್ಲಿಯೂ ಯಾರನ್ನಾದರೂ ಕರೆದುಕೊಂಡು ಹೋಗಿ ನಾವು ತಮಗೆ ಸ್ವರ್ಗದ ದ್ವಾರವನ್ನು ತೋರಿಸುತ್ತೇವೆ ಎಂದು ಹೇಳಿ, ಇದು ನರಕವಾಗಿದೆ, ಇದು ಸ್ವರ್ಗವಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ, ಆಗ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಮನ್ಮನಾಭವ ಚಾಚು ತಪ್ಪದೆ ನಿಮಗೆ ಗೀತೆಯನ್ನು ತಿಳಿಸುತ್ತೇನೆ. ಆದ್ದರಿಂದ ತಂದೆಯು ಚಿತ್ರವನ್ನು ಮಾಡಿಸಿದ್ದಾರೆ. ಗೀತೆಯ ಭಗವಂತ ಯಾರು? ಸ್ವರ್ಗದ ಬಾಗಿಲನ್ನು ಯಾರು ತೆರೆಯುತ್ತಾರೆ? ಶಿವತಂದೆ ತೆರೆಯುತ್ತಾರೆ. ಕೃಷ್ಣನು ಸಹ ಆ ದ್ವಾರದಲ್ಲಿ ನಡೆಯುತ್ತಾನೆ, ಆದರೆ ಅವರು ಕೃಷ್ಣನ ಹೆಸರನ್ನಿಟ್ಟಿದ್ದಾರೆ. ಮುಖ್ಯವಾದದ್ದು ಇವೆರಡು ಚಿತ್ರಗಳಾಗಿವೆ, ಉಳಿದೆಲ್ಲವೂ ಸಾಮಾನ್ಯ ಚಿತ್ರಗಳಾಗಿವೆ. ಮಕ್ಕಳು ಬಹಳ ಮಧುರ ಆಗಿರಬೇಕಾಗಿದೆ, ಪ್ರೀತಿಯಿಂದ ಮಾತನಾಡಬೇಕಾಗಿದೆ. ಮನಸ್ಸ ವಾಚ ಕರ್ಮ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ನೋಡಿ, ಭಂಡಾರೆಯು ಎಲ್ಲವೂ ಖುಷಿಪಡಿಸುತ್ತದೆ. ಆದ್ದರಿಂದ ಅವರಿಗಾಗಿ ಎಲ್ಲರೂ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಇದು ಸಹ ಸಬ್ಜೆಕ್ಟ್ ಆಗಿದೆಯಲ್ಲವೇ? ಉಡುಗೊರೆಯನ್ನು ತೆಗೆದುಕೊಂಡು ಬಂದು ಕೊಡುತ್ತಾರೆ. ಇದಕ್ಕೆ ಅವರು ನಾನು ನಮ್ಮಿಂದ ಏಕೆ ತೆಗೆದುಕೊಳ್ಳಲಿ, ಮತ್ತೆ ನಿಮ್ಮದೇ ನೆನಪಿರುವುದೆಂದು ಹೇಳುತ್ತಾರೆ. ಶಿವತಂದೆಯ ಭಂಡಾರದಿಂದ ತೆಗೆದುಕೊಂಡರೆ ನಮಗೆ ಶಿವತಂದೆಯ ನೆನಪೇ ಇರುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಪರಸ್ಪರ ಬಹಳ ಕ್ಷೀರಖಂಡ ಮಧುರ ಆಗಿರಬೇಕಾಗಿದೆ.
ಎಂದೂ ಉಪನೀರಾಗಬಾರದು. ಎಲ್ಲ ವಿಷಯಗಳ ಮೇಲೆ ಪೂರ್ಣ ಗಮನವಿಡಬೇಕಾಗಿದೆ. ಸದ್ಗತಿಗಾಗಿ ತಂದೆ ಯಾವ ಶ್ರೇಷ್ಠ ಮತವು ಸಿಕ್ಕಿದೆಯೋ ಅದರಂತೆ ನಡೆಯಬೇಕು ಮತ್ತು ಎಲ್ಲರಿಗೂ ಶ್ರೇಷ್ಠ ಮತವನ್ನೇ ತಿಳಿಸಬೇಕಾಗಿದೆ. ಸ್ವರ್ಗದಲ್ಲಿ ಹೋಗುವ ಮಾರ್ಗವನ್ನು ತೋರಿಸಬೇಕಾಗಿದೆ. ವರದಾನ: ಪ್ರತಿ ಆತ್ಮಗಳಿಗೆ ಸಾಹಸ ಉಲ್ಲಾಸ ಕೊಡಿಸುವಂತ ದಯಾಹೃದಯ ವಿಶ್ವ ಕಲ್ಯಾಣಕಾರಿ ಭವ. ಎಂದೂ ಸಹ ಬ್ರಾಹ್ಮಣ ಪರಿವಾರದಲ್ಲಿ ಯಾವುದೇ ಬಲಹೀನ ಆತ್ಮಗಳಿಗೆ ನೀವು ಬಲಹೀನರಾಗುವಿರಿ ಎಂದು ಹೇಳಬೇಡಿ. ತಾವು ದಯಾಹೃದಯಗಳು ವಿಶ್ವ ಕಲ್ಯಾಣಕಾರಿ ಮಕ್ಕಳ ಬಾಯಿಂದ ಸದಾ ಎಲ್ಲರ ಆತ್ಮಗಳ ಪ್ರತಿ ಶುಭವಾದ ಮಾತುಗಳು ಹೊರಡಬರಬೇಕಾಗಿದೆ. ಭಾರವಾಸಿಯರನ್ನಾಗಿ ಮಾಡುವಂಥವರಲ್ಲ. ಯಾರು ಎಷ್ಟೇ ಬಲಹೀನರಾಗಿರಬಹುದು ಅವರಿಗೆ ಸೂಚನೆ ಅಥವಾ ಶಿಕ್ಷಣವನ್ನು ಕೊಡಬೇಕಾದರೆ ಮೊದಲು ಸಮರ್ಥರಾಗಿ ನಂತರ ಶಿಕ್ಷಣ ಕೊಡಿ. ಮೊದಲು ಧರಣಿ ಮೇಲೆ ಸಾಹಸ ಮತ್ತು ಉತ್ಸಾಹದ ಮೇಲೆ ನೇಗಿಲನ್ನು ಓಡಿಸಿ ನಂತರ ಬೀಜವನ್ನು ಬಿತ್ತಿ. ಆಗ ಸಹಜವಾಗಿ ಎಲ್ಲ ಬೀಜದಿಂದ ಫಲ ಸಿಗುತ್ತದೆ. ಇದರಿಂದ ವಿಶ್ವ ಕಲ್ಯಾಣದ ಸೇವೆ ತೀವ್ರಗತಿಯಿಂದ ಆಗುತ್ತದೆ. ಸ್ಲೋಗನ್: ತಂದೆಯ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಸದಾ ತುಂಬಿರುವಂಥ ಅನುಭವ ಮಾಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಸದಾ ಪ್ರತಿ ಕರ್ಮ ಮಾಡುತ್ತಾ ತಮ್ಮನ್ನು ಕರ್ಮಯೋಗಿಯ ಆತ್ಮ ಎಂದು ಅನುಭವ ಮಾಡಿ. ಯಾವುದೇ ಕರ್ಮ ಮಾಡುತ್ತಾ ನೆನಪು ಮರೆಯದಿರಲು ಸಾಧ್ಯವಿಲ್ಲ. ಕರ್ಮ ಮತ್ತು ಭೋಗ ಎರಡೂ ಕಂಬೈನ್ಡ್ ಆಗಿರಲಿ. ಹೇಗೆ ಯಾವುದೇ ಜೋಡಣೆಯಾಗಿರುವ ವಸ್ತುವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಆ ರೀತಿ ಕರ್ಮಯೋಗಿಯಾಗಿರಿ. ಓಂ ಶಾಂತಿ.